ನುಗ್ಗೆ ಮರ ಮೋರಿಂಗಾ ಒಲಿಫೆರಾ, ಇದನ್ನು ಡ್ರಮ್ ಸ್ಟಿಕ್ ಮರ ಅಥವಾ ಕುದುರೆ ಮುಲ್ಲಂಗಿ ಎಂದು ಕರೆಯುತ್ತಾರೆ. ಈ ವಿಡಿಯೋದಲ್ಲಿ ನಾವು ಮನೆ ಬಳಕೆಗಾಗಿ ನುಗ್ಗೆಕಾಯಿಗಳನ್ನು ಹೇಗೆ ಕೊಯ್ಲು ಮಾಡುತ್ತೇವೆ ಎಂದು ನೋಡೋಣ. ಈ ಕೊಯ್ಲನ್ನು ನಾವು ಇಡೀ ವರ್ಷ ಪೂರ್ತಿ ಮಾಡುತ್ತೇವೆ, ವಾರದಲ್ಲಿ 2 ದಿನವಾದರೂ. ನಾವು ಗಡಿಯ ಸುತ್ತ ಸುಮಾರು 300 ನುಗ್ಗೆ ಮರಗಳನ್ನು ಹಾಕಿದ್ದೇವೆ ಹಾಗೂ 2 ದಾಳಿಂಬೆಗಳ ಮರಗಳ ನಡುವೆ 1 ಗಿಡದಂತೆ ಸುಮಾರು 600 ಗಿಡಗಳನ್ನು ನೆಟ್ಟಿದ್ದೇವೆ. ಈ ಮೋರಿಂಗಾ ಗಿಡಗಳಿಗೆ ನಾವು ಯಾವುದೇ ತರಹ ನಿರ್ವಹಣೆಯನ್ನು ಮಾಡುವುದಿಲ್ಲ. ಅವುಗಳನ್ನು ಅವುಗಳ ಪಾಡಿಗೆ ಬೆಳೆಯಲು ಬಿಟ್ಟಿದ್ದೇವೆ. ಮಳೆಯಾದಾಗ ಮಾತ್ರ ಅವಕ್ಕೆ ನೀರು ಸಿಗುತ್ತದೆ. ಆದರೂ ಸುಮಾರು 300 ಗಿಡಗಳಷ್ಟು ಇನ್ನೂ ಉಳಿದುಕೊಂಡಿವೆ ಹಾಗೂ ಅವು ಯಾವಾಗಲೂ ಕಾಯಿಗಳನ್ನು ಕೊಡುತ್ತಲೇ ಇರುತ್ತವೆ. ನಾವು ಸಾಮಾನ್ಯವಾಗಿ ಮೋರಿಂಗಾ ಎಲೆಗಳನ್ನು ಗೊಬ್ಬರಕ್ಕೆ, ದ್ರವ ಗೊಬ್ಬರಕ್ಕೆ, ಜೀವಾಮೃತಕ್ಕೆ ಹಾಗೂ ಮಲ್ಚಿಂಗಿಗೆ ಬಳಸುತ್ತೇವೆ. ನಾವು ಕೊಯ್ಲು ಮಾಡುವುದನ್ನು ನೋಡುವುದಕ್ಕಿಂತ ಮೊದಲು ಮೋರಿಂಗಾದ ಕೆಲವು ಪ್ರಯೋಜನಗಳನ್ನು ನೋಡೋಣ. ಈ ನುಗ್ಗೆ ಗಿಡದ ಸಾಮಾನ್ಯ ಪ್ರಯೋಜನಗಳು ಯಾವುವು ಎಂದರೆ, 1. ನಮ್ಮ ದೈನಂದಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. 2. ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುತ್ತದೆ, ಅಂದರೆ ಇಮ್ಯುನಿ ಸಿಸ್ಟಮ್ ಸ್ಟ್ರಾಂಗ್ ಮಾಡುತ್ತದೆ. 3. ಸುಧಾರಿತ ಜೀರ್ಣಕ್ರಿಯೆಯನ್ನು ಮಾಡುತ್ತದೆ. 4. ಕಡಿಮೆ ರಕ್ತದ ಸಕ್ಕರೆ ಮಟ್ಟವನ್ನು ಏರ್ಪಡಿಸುತ್ತದೆ. ನುಗ್ಗೆ ಮರದ ವಿವಿಧ ಭಾಗಗಳಿಂದ ನಾವು ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು. ನುಗ್ಗೆ ಮರದ ಎಲೆಗಳು ಅತ್ಯಂತ ಪೌಷ್ಟಿಕಾಂಶವನ್ನು ಹೊಂದಿವೆ ಎಂದು ಪರಿಗಣಿಸಲಾಗಿದೆ. ನುಗ್ಗೆ ಮರದ ಎಲೆಗಳಲ್ಲಿ ಜೀವಸತ್ವಗಳು, ಖನಿಜಗಳು, ರೋಗ ನಿರೋಧಕಗಳ ಉತ್ತಮ ಮೂಲವಾಗಿದೆ. ನುಗ್ಗೆ ಎಲೆಗಳನ್ನು ತಾಜಾ ಅಥವಾ ಒಣಗಿಸಿ ಅಥವಾ ಪುಡಿಯಾಗಿ ಸೇವಿಸಬಹುದು. ನುಗ್ಗೆ ಮರದ ಪೌಡರನ್ನು ಮೊಸರು ಅಥವಾ ಆಮ್ಲೆಟ್ಗಳಿಗೆ ಸೇರಿಸಿ ಸಹ ಸೇವಿಸಬಹುದು. ಮೋರಿಂಗಾ ಕಾಯಿಯ ಬೀಜಗಳು ವಿಟಮಿನ್ ಸಿಯ ಉತ್ತಮ ಮೂಲವಾಗಿದೆ. ಇದನ್ನು ಕಚ್ಚಾ ಆಗಿಯೂ, ಬೇಯಿಸಿಯೂ ಅಥವಾ ಉಪ್ಪಿನಕಾಯಿ ತರಹ ಮಾಡಿಕೊಂಡು ತಿನ್ನಬಹುದು. ನುಗ್ಗೆ ಗಿಡದ ಅಂಟು ಮೂಳೆ ಕೀಲುಗಳ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ತುಂಬ ಉಪಯುಕ್ತವಾಗಿದೆ ಎಂದು ಹೇಳಲಾಗುತ್ತದೆ. ಇದರ ಬಗ್ಗೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೆಲವೊಂದು ವಿಡಿಯೋಗಳಿವೆ. ನೀವು ಅವನ್ನು ನೋಡಿ ನುಗ್ಗೆ ಗಮನ ಮಹತ್ವವನ್ನು ತಿಳಿದುಕೊಳ್ಳಬಹುದು. ನುಗ್ಗೆಕಾಯಿಯ ಬೀಜಗಳನ್ನು ಹುರಿದು ಅಥವಾ ಹಾಗೆಯೇ ತಿನ್ನಬಹುದು, ಅಥವಾ ಅವುಗಳನ್ನು ಪುಡಿಯಾಗಿ ಮಾಡಿಕೊಂಡು ಕಾಫಿ ಪುಡಿಯ ಬದಲಿಗೆ ಬಳಸಬಹುದು. ಮೋರಿಂಗಾ ಹೂಗಳನ್ನು ಕಚ್ಚಾ ಅಥವಾ ಬೇಯಿಸಿ ತಿನ್ನಬಹುದು ಮತ್ತು ಅವು ಸ್ವಲ್ಪ ಸಿಹಿಯಾಗಿರುತ್ತವೆ ಎಂದು ಹೇಳುತ್ತಾರೆ. ಇಲ್ಲಿವರೆಗೆ ನಾವು ನುಗ್ಗೆಯ ಪ್ರಯೋಜನಗಳನ್ನು ನೋಡಿದೆವು. ನಾವು ನುಗ್ಗೆಗಳನ್ನು ಯಾವುದೇ ಮಾರಾಟಕ್ಕಾಗಿ ಬೆಳೆಸಿರುವುದಿಲ್ಲ. ಇವುಗಳನ್ನು ಕೇವಲ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಕೊಡುತ್ತೇವೆ. ಹೀಗಾಗಿ ನಾವು ಇವನ್ನು ಅತ್ಯಧಿಕವಾಗಿ ಕೊಯ್ಲು ಮಾಡುವುದಿಲ್ಲ. ಯಾವಾಗ ಬೇಕೋ ಆವಾಗ ಒಂದು 30 ರಿಂದ 50 ಕಾಯಿಗಳಷ್ಟನ್ನು ಕಿತ್ತುಕೊಂಡು ಮನೆಗೆ ತೆಗೆದುಕೊಂಡು ಹೋಗುತ್ತೇವೆ. ಈ ಮುಂದಿನ ವಿಡಿಯೋ ಪಾಠದಲ್ಲಿ ನಾವು ಹೇಗೆ ಕೊಯ್ಲು ಮಾಡುತ್ತೇವೆ ಎಂದು ತೋರಿಸಿದ್ದೇನೆ. ಅದನ್ನು ನೀವು ನೋಡಬಹುದು. These looks good. We usually trim them very frequently for mulching material. So, but still they give this much of. We are not selling this. We use for one purpose. Friends, relatives we give. If people say sell them what happens? To find a labor to get in good quantity and take it to market. It becomes labor intensive because it's not easy to take these from tree because moringa tree grows very high
of the drumsticks are right there only. We will use them as seeds in the next rainy season if they are still available in the tree. There are so many. Many times we have harvested. Still many comes. There are too many wide things here. I'll go in different direction. Here few are there. These are enough for home.